ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಅವರ ನಡುವೆ ಏನು ಮಾತುಕತೆ ಆಯಿತು ಅನ್ನುವಂಥ ವಿಚಾರದಲ್ಲಿ ಮಾಜಿ ಸಚಿವೆ ಉಮಾಶ್ರೀ ಅವರು ಅದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಂಡು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಘಟನೆಯ ಬಗ್ಗೆ ಪರಿಷತ್ ಸದಸ್ಯೆ ಉಮಾಶ್ರೀ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಟಿ ರವಿ ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅಂತ ಕರೆದರು. ಆಕ್ಸಿಡೆಂಟ್ ಮಾಡಿದ ನೀವು ಕೊಲೆಗಾರ ಅನ್ನಬಹುದಾ ಅಂತ ಹೆಬ್ಬಾಳ್ಕರ್ ಅವರು ಕೇಳಿದ್ದಾರೆ. ಅದಕ್ಕೆ ಸಿಟಿ ರವಿ ಅವರು ಈ ಆಕ್ಷೇಪಾರ್ಹ ಪದಬಳಕೆಯನ್ನ ಮಾಡಿದ್ದಾರೆ. ಕೊಲೆಗಾರ ಅನ್ನೋದನ್ನ ಸಹಜವಾಗಿ ಬಳಸುತ್ತೇವೆ. ಕೊಲೆಗಾರ ಅನ್ನೋದನ್ನ ಅದೇಂಗೆ ಸಹಜವಾಗತ್ತೆ? ಕೊಲೆಗಾರ ಅನ್ನೋದನ್ನು ಸಹಜವಾಗಿ ಬಳಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆಕ್ಷೇಪಾರ್ಹ ಹೇಳಿಕೆಯನ್ನು ಮಾತನಾಡಬಾರ್ದಾಗಿತ್ತು ಒಬ್ಬ ಹೆಣ್ಮಗಳ ಬಗ್ಗೆ ಅಂತ ಉಮಾಶ್ರೀ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಮಾತನಾಡಿಸಿದ್ದಾರೆ. ಅವ್ರನ್ನ ನೋಡೋಣ. ಆನ್ ರೆಕಾರ್ಡ್ ದಾಖಲೆ ಇದಾಯ್ತು ಅಂದ್ರೆ ಅವ್ರನ್ನ ಏನ್ ನಿಮ್ ಡಿಮ್ಯಾಂಡ್? ಆ ದಾಖಲೆ ಆನ್ ರೆಕಾರ್ಡ್ ಅದು ದಾಖಲೆ ಇದೆ ಅಂತಿದ್ದ ಹಾಗೇನೆ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಅವರನ್ನ ಪದಚ್ಯುತಿಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್. ಸದಸ್ಯತ್ವ ಅನರ್ಹಕ್ಕೆ. ಹೌದು. ಓಕೆ, ಇದು ಮಾಜಿ ಸಚಿವರಾಗಿರ್ತಕ್ಕಂಥ ಮತ್ತು ಪರಿಷತ್ ಸದಸ್ಯ ಉಮಾಶ್ರೀ ಅವರ ಮಾತು. ಈ ಪದವನ್ನ ಬಳಸಿದ್ದಾರೆ ನೋಡಿ, ಕೇಳಿಸ್ಕೊಂಡಂಥವ್ರು ಸದಸ್ಯರುಗಳು ನಮ್ಮ ಕಡೆ ಇದ್ದಾರೆ. ನಾನು ಮತ್ತು ತಿಮ್ಮಾಪುರು ನಮ್ಮ ಜಿಲ್ಲೆ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತಿದ್ವಿ. ಅರ್ಜೆಂಟ್ ಆಗಿ 1 ಸೆಕೆಂಡ್ ಮುಗ್ದಿಲ್ಲ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಈ ಸಂಘರ್ಷ ಆಗಿದೆ, ತಿಕ್ಕಟ್ಟಾಗಿದೆ. ಇವರ ಮತ್ತು ಅವರ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಸಂಘರ್ಷ ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿಯವರು ಹೇಳೋ ಪ್ರಕಾರವಾಗಿ ರಾಹುಲ್ ಗಾಂಧಿ ಅವರಿಗೆ ಅವಹೇಳನಗೆ ಅವ್ರು ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟ್ ಅನ್ನುವಂಥ ಪದವನ್ನು ಇವರು ಸಿಟಿ ರವಿ ಅವರು ಬಳಸಿದ್ದಾರೆ ಅಂತ ಹೇಳಿ. ಏನಾದರೂ ಕೂಡ ಒಬ್ಬ ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ಕೇವಲವಾದ ಪದ ಉಪಯೋಗಿಸೋದನ್ನ ತಪ್ಪು ಮತ್ತು ನಾವುಗಳು ಅದನ್ನು ಒಪ್ಪೋದಿಲ್ಲ. ನಮ್ಮ ನಾಯಕರ ಬಗ್ಗೆ ಅದನ್ನು ಅವಾಗ ಅದಕ್ಕೆ ಇವ್ರು ಏನಂದಿದ್ದಾರೆ, ನೀವು ಆಕ್ಸಿಡೆಂಟ್ ಮಾಡಿದಿರಿ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ನೀವು ಆಕ್ಸಿಡೆಂಟ್ ಮಾಡಿದಿರಿ, ಹಾಗಾದ್ರೆ ನಿಮ್ಮನ್ನು ನಾನು ಕೊಲೆಗಾರ ಅಂದ್ರಿ ನಾವು ಅಂತಂದ್ರು. ಕೊಲೆಗಾರ ಅಂತ ನಾನು ಹೇಳ್ಬೋದಲ್ಲ ಅಂತಂದ್ರೆ ಅವರು ನೀವು ಪ್ರಾಸ್ಟಿಟ್ಯೂಟ್ ಅಂತ ನಾನು ಹೇಳ್ಬೋದಲ್ಲ, ಪ್ರಾಸ್ಟಿಟ್ಯೂಟ್ ಅಂತ 10 ಸಲ ಹೇಳಿದ್ರಂತೆ. ಅಂಥ ಪದಗಳನ್ನು ಬಳಸೋದು ಅವ್ರ ಘನತೆಗೆ ತಕ್ಕನಾದ್ದಲ್ಲ. ಒಬ್ಬ ಮಹಿಳೆಗೆ ಮಹಿಳೆ ಅನ್ನೋದಕ್ಕಿಂತಲೂ ಒಬ್ಬ ಮಂತ್ರಿಯಾಗಿ ಒಬ್ಬ ಮಹಿಳೆಯಾಗಿ ಒಂದು ಸದನದ ಗೌರವದಲ್ಲಿ ಒಂದು ಕೆಲಸವನ್ನು ಮಾಡುವಂಥ ಸಂದರ್ಭ ಅವರು ಅಷ್ಟೇ ಸದನದ ಗೌರವವನ್ನು ಎತ್ತಿ ಹಿಡಿಬೇಕು. ಎರಡು ಕಡೆಯಿಂದ ತಪ್ಪಾಗಿದೆ ಅಂತೀರಾ? ನೋಡ್ರಿ, ಕೊಲೆಗಾರ ಅಂತ ಹೇಳೋದೇನೋ ಅಸಂವಿಧಾನಿಕ ಪದ ಏನಲ್ಲ. ಎಷ್ಟೋ ಸಲ ಆ ಪದಗಳನ್ನು ಬಳಸಿರ್ತೀವಿ ಇಲ್ಲಿ. ಬಟ್ ಒಬ್ಬ ಹೆಣ್ಮಗಳಿಗೆ ಪ್ರಾಸ್ಟಿಟ್ಯೂಟ್ ಅಂತ ಬಳಸೋವಂಥದ್ದು ಎಷ್ಟು ಸರಿ? ಅವ್ರ ಅಕ್ಕ, ಅವರ ತಂಗಿ, ಅವ್ರ ಪ್ರತಿಯೊಬ್ಬರು ಇರ್ತಾರೆ, ಅವ್ರಗಳಿಗೆಲ್ಲ ಯಾರಾದರೂ ಬಳಸಿದ್ರೆ ಬಿಡ್ತಾರಾ? ಸೊ ಅದರಿಂದ ಹೇಳ್ತಾ ಇದ್ದೀನಿ, ಇದು ತಪ್ಪು. ಇಂಥವ್ರ ಮೇಲೆ ಕ್ರಮಗಳು ಆಗಬೇಕು. ಆನ್ ರೆಕಾರ್ಡ್ ದಾಖಲೆ ಇದಾಯ್ತು ಅಂದ್ರೆ ಅವ್ರನ್ನ ಏನ್ ನಿಮ್ ಡಿಮ್ಯಾಂಡ್? ಆ ದಾಖಲೆ ಆನ್ ರೆಕಾರ್ಡ್ ಅದು ದಾಖಲೆ ಇದೆ ಅಂತಿದ್ದ ಹಾಗೇನೆ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಅವರನ್ನ ಪದಚ್ಯುತಿಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್. ಸದಸ್ಯತ್ವ ಅನರ್ಹಕ್ಕೆ. ಹೌದು. ಓಕೆ, ಇದು ಪರಿಷತ್ತಲ್ಲಿ ಇವತ್ತು ಆಗಿದ್ದ. ಅವ್ರು ಹೇಳ್ತಾ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಅಂತ ಹೇಳಿ ಇವರಾಗಿ ಕೇಳಿಸ್ಕೊಂಡಿದ್ದಾರೆ. ಅದನ್ನು ಗೊತ್ತಿಲ್ಲ, ಈಗಳನ್ನೆಲ್ಲ ಅದನ್ನು ಸಭಾಪತಿಯವ್ರು ನೋಡಬೇಕು. ಅದನ್ನು ಕಾನೂನು ಮಂತ್ರಿಗಳನ್ನೇ ಕರೆಸ್ಕೊಂಡಿದ್ದಾರೆ. ಏನು ಮಾಡಬಹುದು ಈ ವಿಚಾರದಲ್ಲಿ, ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಬಹುದು, ಅದಕ್ಕೆ ದಾಖಲೆಗಳೇನಿದೆ, ಸಾಕ್ಷಿಗಳೇನಾದರೂ ಬೇಕಲ್ಲ ಅಲ್ಲಿ. ಸೊ ಈ ಕಾಂಗ್ರೆಸ್ನವ್ರು ಕೇಳಿದ್ರೆ ಹೌದು ಹೇಳಿದ್ದಾರೆ ಅಂತಾರೆ, ಬಿ ಜೆ ಪಿಯವ್ರು ಕೇಳಿದ್ರೆ ಹಂಗೆ ಮಾತಾಡೇ ಇಲ್ಲ ಅಂತಾರೆ. ಸೊ ಅವರ ಸ್ಟ್ಯಾಂಡನ್ನು ಅವರು ತೊಗೊಂಡ್ಬಿಡ್ತಾರೆ. ಬಟ್ ಈ ರೀತಿ ಪದ ಬಳಕೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ತುಂಬ ಜಾಗೃತರಾಗಿರಬೇಕು. ಅದು ಕೂಡ ಅಲ್ಲಿ ಪರಿಷತ್ನಲ್ಲಿರುವಂಥವ್ರು ಹಾದಿ ಬೀದಿಯಲ್ಲಿ ಹೋಗುವಂಥ ಮಾತನಾಡೋದಕ್ಕೂ ಅಲ್ಲಿ ಪರಿಷತ್ನಲ್ಲಿ ನಿಂತ್ಕೊಂಡಿರುವಂಥಕ್ಕೂ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತೀರ. ಮೇಲ್ಮನೆ ಅಂತಂದರೆ ಸ್ವಲ್ಪ ಬುದ್ಧಿವಂತರಿರುವಂಥ ಜಾಗ ಅಂತ ಕರೆಸ್ಕೊಳ್ತಾರೆ. ಬಟ್ ಈಗ ಅದೆಲ್ಲ ಇಲ್ಲ ಬಿಡಿ, ಅದೆಲ್ಲ ಹೊರಟೋಗ್ಬಿಟ್ಟಿದೆ ಈಗ. ಬಟ್ ಅಲ್ಲೂ ನೀವು ಈ ಥರ ಮಾಡ್ಕೊಂಬಿಟ್ರೆ, ಈ ಥರ ಕಿತ್ತಾಡ್ಕೊಂಬಿಟ್ರೆ, ಮಾಡಿದಾರೋ ಮಾಡಿಲ್ವೋ ಅನ್ನೋದೀಗ ಸಭಾಪತಿಗಳು ನಿರ್ಣಯ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ಕಾನೂನು ಮಂತ್ರಿಗಳನ್ನು ಕರೆಸ್ಕೊಂಡು ಮಾತುಕತೆಯನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ಯಾರಿದ್ರು ಆ ಜಾಗದಲ್ಲಿ ಅವರನ್ನು ಕೂಡ ಕರಿಬೇಕಾಗತ್ತೆ, ಕೇಳ್ತಾರೆ ಹೌದಾ ಇಲ್ವಾ ಅಂತ ಹೇಳಿ. ಸೊ ಅದಾದ ನಂತರ ಮುಂದಿನ ರೀತಿಯಾಗಿ ಉಮಾಶ್ರೀ ಅವರು ಹೇಳ್ತಾ ಇರೋದು, ಮೇಡಮ್ ಈಗ ಅವರನ್ನು ಅನರ್ಹಗೊಳಿಸಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಸಭಾಪತಿಗಳು ಹೆಜ್ಜೆ ಇಡ್ತಾರಾ ಇಲ್ವಾ, ಮೊದಲು ಪ್ರೂವ್ ಆಗಬೇಕಲ್ಲ. ಆ ಪದ ಬಳಕೆಯನ್ನು ಸಿ ಟಿ ರವಿಯವರು ಮಾಡಿದ್ರಾ ಅನ್ನುವಂಥದ್ದು ಪ್ರೂವ್ ಆಗಬೇಕಲ್ಲ. ಆ ನಿಟ್ಟಿನಲ್ಲಿ ನೋಡಬೇಕಾಗಿದೆ. ಈಗ ಉಮಾಶ್ರೀ ಅವರು ಆರಂಭದಲ್ಲಿ ಹೇಳ್ತಾ ಹೋಗ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳ್ತಾ ಇರೋದು ಈ ರೀತಿ ಅಂತ ಶುರು ಮಾಡ್ತಾರೆ. ಉಮಾಶ್ರೀ ಅವರು ಅಲ್ಲಿ ಕೇಳಿಸ್ಕೊಂಡ್ರ ಅದನ್ನು, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕೇಳಿಸ್ಕೊಂಡ್ರ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಟಾಕ್ ವಾರ್ ನಡೆದಿರುವಂಥದ್ದು. ಅದು ಏನೇ ಆಯಿತು, ಯಾವ ಶಬ್ದಗಳಿಗೆ ಈ ಥರ ಬಂತು ಅನ್ನುವಂಥದ್ದನ್ನು ಮೇಡಮ್ ಉಮಾಶ್ರೀ ಅವರು ಮಾತನಾಡ್ತಾ ಇದ್ರು. ಸೊ ಆ ನಿಟ್ಟಿನಲ್ಲೇ ಡ್ರಗ್ ಎಡಿಕ್ಟು, ಕೊಲೆಗಾರ, ಇನ್ನುಳಿದಂಥ ಶಬ್ದಗಳ ವಿಚಾರದಲ್ಲಿ ಅವರು ಏನೇನೋ ಪದ ಬಳಕೆಯನ್ನು ಮಾಡಿದರು ಅನ್ನುವಂಥದ್ದು. ಕೊಲೆಗಾರ ಅನ್ನುವಂಥದ್ದು ಸಹಜವಾಗಿ ಮಾತನಾಡ್ತೀವಿ, ನೀನೊಬ್ಬ ಕೊಲೆಗಾರ ಅಂತೆಲ್ಲ ಮಾತನಾಡ್ತೀವಿ.
ಆದರೆ ಈ ಶಬ್ದವನ್ನು ಅವರು ಪದ ಬಳಕೆ ಮಾಡಿದಾರಲ್ಲ ಸಿ ಟಿ ರವಿಯವರು, ಆ ಶಬ್ದ ಪದ ಬಳಕೆ ಮಾಡುವಂಥದ್ದು ಹೆಣ್ಮಕ್ಳಿಗೆ ಬಹಳ ನೋವಾಗುತ್ತೆ, ಅವಮಾನ ಆಗಿಬಿಡುತ್ತೆ ಅಂತ ಅವರು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಕೊಲೆಗಾರ ಅನ್ನೋದನ್ನು ಅದು ನಾರ್ಮಲ್ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ. ಸೊ ಓಕೆ, ನೋಡೋಣ. ಈಗ ಏನೇ ಇದ್ರೂ ಕೂಡ ಡಿಸಿಷನ್ ಸಭಾಪತಿಗಳ ಬಳಿ ಇದೆ. ಸಭಾಪತಿಗಳು ಈ ವಿಚಾರದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿದೆ. ದೂರನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಅವರು ಕೂಡ ಈಗ ಸಭಾಪತಿಯವರ ಚೇಂಬರ್ಗೆ ಹೋಗಿದ್ದಾರೆ. ಅಲ್ಲಿ ಕೂತ್ಕೊಂಡು ಒಂದಿಷ್ಟು ಚರ್ಚೆಯನ್ನು ಮಾಡ್ತಾರೆ. ತದನಂತರ ಯಾವ ಸಾಕ್ಷ್ಯಗಳಿದೆ, ಏನು ರೆಕಾರ್ಡ್ ಏನಾದರೂ ಆಗಿದೆಯಾ ಇಲ್ವಾ, ಅವುಗಳನ್ನು ತರಿಸ್ಕೊಳ್ತಾರೆ. ತದನಂತರ ಈಗ ನೋಡಿ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋಗಿದ್ದಾರೆ ದೂರನ್ನು ಕೊಡೋಕ್ಕೆ. ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ, ಎಚ್ ಕೆ ಪಾಟೀಲ್ ಅವರು ಕೂಡ ಇದ್ದಾರೆ. ಸಭಾಪತಿಗಳ ಚೇಂಬರಿಗೆ ಇದು ಹೋಗಿರೋದು. ಸೊ ಈ ಪದ ಬಳಕೆ ಮಾಡಿರುವಂಥ ವಿಚಾರಕ್ಕೆ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿ ದೂರನ್ನು ಕೂಡ ಕೊಟ್ಟು ಕಾನೂನು ಮಂತ್ರಿಗಳನ್ನು ಕರೆಸ್ಕೊಂಡು ಸಭಾಪತಿಯವರು ಈಗ ಆ ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಬಂದಿದ್ದಾರೆ, ಇನ್ನೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿದ್ದಾರೆ, ಆ ಕಡೆಗೆ ಎಚ್ ಕೆ ಪಾಟೀಲ್ ಅವರು ಕೂಡ ಕಾಣಿಸ್ತಾ ಇದ್ದಾರೆ ಸ್ಕ್ರೀನಲ್ಲಿ.